ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಭು ಶ್ರೀರಾಮನ ಮೂರ್ತಿಯನ್ನು ಕೆತ್ತಿ ಇಡೀ ದೇಶದಲ್ಲೇ ಹೆಸರು ಮಾಡಿದಂತಹ ಮತ್ತು ಕರ್ನಾಟಕಕ್ಕೆ ಕೀರ್ತಿಯನ್ನು ತಂದಂತಹ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ಕೆತ್ತಬೇಕಾದ್ರೆ ನಿಮಗೆ ಯಾವ್ಯಾವ ರೀತಿಯ ಕಷ್ಟಗಳಾಗಿರ್ಬೋದು, ಅಲ್ಲಿ ಯಾವ್ಯಾವ ರೀತಿ ಪರಿಸ್ಥಿತಿ ಯಾವ ಥರ ಇತ್ತು ನಿಮಗೆ? ಬಹುಶಃ ನಮ್ಮ ಮನೆತನ ಇಷ್ಟೊಂದು ಕಷ್ಟಪಟ್ಟಿರೋದಕ್ಕೆ ಕೆಲಸ ನಮಗೆ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಯಾವುದೇ ಕೆಲಸ ಸಿಗಬೇಕು ಅಂದರೆ ಅದ್ರ ಶ್ರಮ ಇರಲೇಬೇಕು. ನಮಗೆ ಶ್ರದ್ಧೆ ಶ್ರಮದ ಪಟ್ಟು ಕೆಲಸ ಮಾಡ್ತಾಯಿದ್ವಿ. ಆದರೆ ಭಗವಂತ ನಮ್ಮನ್ನು ಆಯ್ಕೆ ಮಾಡಿದ್ದು ನಮ್ಮ ಸೌಭಾಗ್ಯ. ಅಲ್ಲಿ ಮಾಡುವ ಸಮಯದಲ್ಲಿ ಭಾಳಷ್ಟು ಯೋಚನೆ, ಯಾಕಂದರೆ ಸಾವಿರಾರು ಕಲಾವಿದರು ಇರ್ತಾರೆ, ಅದರಲ್ಲಿ ನಮಗೊಂದು ಅವಕಾಶ ಸಿಕ್ಕಿರುತ್ತೆ. ಇಡೀ ನಮ್ಮ ಭಾರತನೇ ಇದಕ್ಕೋಸ್ಕರ ಕಾಯ್ತಾ ಇದೆ 500 ವರ್ಷಗಳಿಂದ. ಸೊ ಇಂಥ ದೊಡ್ಡ ಅವಕಾಶ ಸಿಕ್ಕಿದೆ, ಹೇಗೆ ನಾವು ಕಲೆ ಮುಖಾಂತರ ನಾವು ಪ್ರಪಂಚಕ್ಕೆ ಏನಾದ್ರು ಕೊಡಲೇಬೇಕು ಮತ್ತೆ ಅಂತೂ ಯೋಚನೆ ಮಾಡ್ತಾನೆ ಈ ಕೆಲಸ ಶುರು ಮಾಡಿದ್ದು. ನಮಗೆ ಗೊತ್ತಿರೋ ಹಾಗೆ ಅಯೋಧ್ಯೆ ಅಂದರೆ ನಮಗೆಲ್ಲರಿಗೂ ತುಂಬ ಭಾವನಾತ್ಮಕ ಸಂಬಂಧ. ಅಯೋಧ್ಯೆ ಹೆಸರು ಕೇಳಿದ್ರೇ ನಮಗೆ ಚಿಕ್ಕ ವಯಸ್ಸಿಂದನೂ ಹುಟ್ಟಿದ ರಾಮ ಅವರು ಹುಟ್ಟಿದ ಸ್ಥಳ, ರಾಮ ಜನಿಸಿದ ಸ್ಥಳ. ಆದ್ದರಿಂದ ಅದು ನೋಡಿಲ್ಲದಿದ್ರೂ ಏನೋ ಒಂದು ನಮ್ಮ ಮನಸ್ಸಿನಲ್ಲಿ ಪ್ರೀತಿ, ಅದರಲ್ಲಿ ನೋಡಬೇಕು ಅನ್ನೋ ಆಸೆ ಭಾರತೀಯರಲ್ಲಿ ಎಲ್ಲರಿಗೂ ಇರುತ್ತೆ. ಮಾಡಬೇಕಾದ್ರೆ ಯೋಚನೆ ಮಾಡ್ತಿದ್ದೆ, ಎಲ್ಲ ಹಳ್ಳಿಯಿಂದ ಬರೋರ್ಗೂ ಆಗಲಿ ಅಥವಾ ಯಾವುದೊಂದು ದೂರದ ಊರಿಂದ ಬರೋರ್ಗಾದರೂ ರಾಮ ದರ್ಶನ ಕೊಡಬೇಕಪ್ಪ, ಅಷ್ಟು ಮಟ್ಟಿಗೆ ಕೆಲಸ ಮಾಡಬೇಕು ಅಂತ ಯೋಚನೆ. ಒಂದು 8-9 ತಿಂಗಳು ಇದೇ ಕೆಲಸ ಮಾಡ್ತಾಯಿರ್ತೀವಿ. ಎಲ್ಲ ಶಿಲ್ಪಿಗಳು ಶ್ರಮದಿಂದ ಮಾಡ್ತಿರ್ತಾರೆ. ನನಗೆ ಸಿಕ್ಕ ಅವಕಾಶ ನಾನು ಶ್ರಮದಿಂದ ಮಾಡ್ತಾಯಿರ್ತೀವಿ. ಕೆಲವೊಮ್ಮೆ ಏನಾಗುತ್ತೆ, ನಾವು ತುಂಬ ಹೋಮ್ವರ್ಕ್ ಮಾಡಬೇಕು, ಯಾವುದೂ ಹಾಗೆ ಆಗಲ್ಲ. ನಮ್ಮ ಶ್ರಮ ಪಟ್ಟಿದ್ದೀವಿ, ಆದರೆ ಆ ಟೈಮಿಗೆ ಏನು ಮಾಡಬೇಕು ಅಂತ ನಮ್ಮ ಏನಂತಾರೆ ನಮ್ಮ ವಿವೇಚನೆಗೆ ಮೀರಿ ಒಂದು ಆದೇಶಗಳು ಬರುತ್ತೆ ಅಂತ ಭಾವಿಸ್ತೀನಿ. ಆ ರೀತಿ ಬಂದ ಆದೇಶಗಳು ಅವರೇ ಏನು ಬೇಕು ಅಂತ ಮಾಡಿಸ್ಕೊಳ್ಳೋವಂಥದ್ದು ಅಂತ ಆಗಿ ಇದೊಂದು ನಿರ್ಮಾಣ ಆಗಿದೆ. ಸಾಮಾನ್ಯವಾಗಿ ರಾಮಲೆಲ್ಲ ಯಾರೂ ನೋಡೇ ಇರಲ್ಲ, ಇದೇ ಮೊದಲನೇ ಬಾರಿ ಇಡೀ ದೇಶ ನೋಡ್ತಾ ಇದೆ. ಇದನ್ನ ಹೇಗೆ ಸ್ವೀಕಾರ ಮಾಡ್ತೀರಿ ಅಂತ ಭಾಳ ಯೋಚನೆ ಇತ್ತು ನನಗೆ. ಯಾಕಂದರೆ ನೀವು ಎಲ್ಲ ಪವಿತ್ರ ಸ್ಥಳಗಳು ನೋಡಿದ್ರು ಯಾರು ಶಿಲ್ಪಿ ಅಂತ ಯಾರೂ ಗೊತ್ತಿಲ್ಲ. ಇದೇ ಮೊದಲನೇ ಬಾರಿ ಒಂದು ದೇವರ ವಿಗ್ರಹನ ಶಿಲ್ಪಿ ಯಾರು ಅಂತ ಗೊತ್ತಿದೆ. ಜನ ಇದನ್ನು ಸ್ವೀಕಾರ ಮಾಡ್ತಾರಾ, ಜೊತೆ ನೋಡದೇ ಇರೋಂಥ ರಾಮಲಲ್ಲಾನ ಜನ ಇಷ್ಟಪಡ್ತಾರ. ಜೊತೆಗೆ ಉತ್ತರ ಭಾರತದವರು ದಕ್ಷಿಣ ಭಾರತದವರ ಮಧ್ಯ ಒಂದು ಏನಂತೀವಿ ಇದೆ. ಆದರೆ ಉತ್ತರ ಭಾರತದವರಿಗೆ ಒಂದು ರೀತಿ ವಿಗ್ರಹಗಳು ಇಷ್ಟ ಆಗುತ್ತೆ, ದಕ್ಷಿಣ ಭಾರತದವರಿಗೆ ಒಂದು ರೀತಿ ಇಷ್ಟ ಆಗುತ್ತೆ. ಉದಾಹರಣೆಗೆ ಅವರಿಗೆ ಬಿಳಿಯ ಬಣ್ಣದ ಅಮೃತಶಿಲೆದು ಇಷ್ಟ ಆಗುತ್ತೆ. ನಮಗೆಲ್ಲ ನಾವು ಕಪ್ಪು ಬಣ್ಣದಲ್ಲಿ ನಾವು ವಿಗ್ರಹಗಳನ್ನ ನೋಡಿ ನಮಗೆ ಏನಂತೀವಿ ವಿಗ್ರಹಗಳ ನೆನಪು ನಮಗೆ ಕಪ್ಪು ಬಣ್ಣದಲ್ಲೇ ಇದೆ. ಆ ರೀತಿ ಇದ್ದಾಗ ಉತ್ತರ ಭಾರತದವರು ಕಪ್ಪು ಬಣ್ಣದ ಈ ಶ್ಯಾಮಶಿಲಾ ಮೂರ್ತಿಯನ್ನು ಹೇಗೆ ಸ್ವೀಕಾರ ಮಾಡ್ತಾರೆ, ಇವೆಲ್ಲ ದೊಡ್ಡ ದೊಡ್ಡ ಯೋಚನೆ ಇತ್ತು. ಆದರೆ ನಮಗೆ ಸಿಕ್ಕ ಅವಕಾಶನ ಶ್ರದ್ಧೆಯಿಂದ ಮಾಡಿ ಕೊಡುವಂಥ ಕೆಲಸ ಮಾಡಿದ್ದೀನಿ. ಆದರೆ ಉದ್ಘಾಟನೆ ಆದ ನಂತರ ಅಥವಾ ಪ್ರತಿಷ್ಠಾಪನೆ ಆದ ನಂತರ ಇಡೀ ಭಾರತಾದ್ಯಂತ ತುಂಬ ಎಷ್ಟು ಮಟ್ಟಿಗೆ ಸ್ವೀಕಾರ ಮಾಡಿದ್ದಾರೆ ಅಂದರೆ ಒಂದು ಸಣ್ಣ ಮಗು ಸಹ ಅದು ರಾಮಲಲ್ಲ ಅಂತ ಹೇಳುತ್ತೆ. ಅಲ್ಲಿಯ ಮಟ್ಟಕ್ಕೆ ತಲುಪಿದೆ. ನನಗೆ ಅದೊಂದು ಬಹಳ ಸಂತೋಷ ಕೊಟ್ಟಿದೆ. ಸರ್, ಇವಾಗ ನಿಮ್ಮ ಮೂರ್ತಿಯೇ ಫೈನಲ್, ನಿಮ್ಮ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳಿದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು ಸರ್? ಖುಷಿಗಿಂತ ಭಯ ಜಾಸ್ತಿ ಆಯಿತು. ಯಾಕೆ ಸರ್? ಯಾಕೆಂದರೆ ಹೇಳಿದಲ್ಲ, ಇದು ಹೇಗೆ ಸ್ವೀಕಾರ ಮಾಡ್ತಾರೆ ಇದನ್ನು, ಇದಕ್ಕೆ ಇಷ್ಟ ಆಗುತ್ತೋ ಇಲ್ವೋ. 150 ಕೋಟಿ ಜನಕ್ಕಿಂತ ಜಾಸ್ತಿ ಇದನ್ನು ನೋಡ್ತಾರೆ ಅಲ್ವಾ. ಈಗ ನಾವು 1,000 ಜನ 2,000 ಜನ ಬಂದು ನೋಡುವಂಥದಕ್ಕೇ ಹೇಗೆ 2-3 ರೀತಿ ಮನಸ್ಸುಗಳು ಬರ್ತವೆ. ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ಬಟ್ ಇದು 150 ಕೋಟಿ ಜನದ ಮೇಲೆ ಇದಕ್ಕೆ ಏನಂತಾರೆ ಒಂದು ಕಾಯ್ತಾ ಇದ್ದಾರೆ, ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದು ಯೋಚನೆ, ಭಯ ಆಯಿತು. ಆ ಹೆಲ್ತಿ ಫಿಯರ್ ಯಾವತ್ತೂ ಒಳ್ಳೆಯದು. ಸರ್, ಇವಾಗ ನೀವು ಮೂರ್ತಿಯನ್ನು ಕೆತ್ತಿ ಮುಗಿಸಿ ಅದು ಪ್ರತಿಷ್ಠಾಪನೆ ಆಗಿ ಮೈಸೂರಿಗೆ ಬಂದ ಮೇಲೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಂತಸ ಇತ್ತು? ನಿಮ್ಮ ತಾಯಿಯವರು ಹೇಳ್ತಾ ಇದ್ರು, ತುಂಬ ಖುಷಿ ಆಗ್ತಾ ಇದೆ ನನಗೆ, ನನ್ನ ಮಗನಿಗೆ ಈ ಥರದೊಂದು ಅವಕಾಶ ಸಿಕ್ಕಿದ್ದು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂದರೆ ತಂದೆಯವರು ಕೂಡ ಶಿಲ್ಪಿಯಾಗಿದ್ದವರು, ನಮಗೆ ತುಂಬ ಖುಷಿ ತರ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಅಯೋಧ್ಯೆ ರಾಮಲಲ್ಲ ಆದಮೇಲೆ ಈಗ ಸರಿಸುಮಾರು ಬರೀ ಸಂಚಾರದಲ್ಲೇ ಇದ್ದೀನಿ. ವಿದೇಶಗಳಾಗಿರ್ಬೋದು, ಬೇರೆ ರಾಜ್ಯಗಳಿರ್ಬೋದು, ಪ್ರಪಂಚಾದ್ಯಂತ ಓಡಾಡ್ತಾ ಇದ್ದೀನಿ. ಎಲ್ಲರೂ ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ. ಎಲ್ಲೋ ಅವ್ರ ಮನೆ ಮಗ ಮಾಡಿದ್ದಾನೇನೋ ಅಷ್ಟು ಪ್ರೀತಿ ಕೊಡ್ತಿದ್ದಾರೆ. ಈಗೂ ಅಷ್ಟೇ, ನಾನು ಎಲ್ಲೋ ಇಲ್ಲಿ ಬಸ್ ಕಾಯ್ತಾ ಇದ್ದೆ, ಇಲ್ಲಿ ಭಾಳಷ್ಟು ಸ್ನೇಹಿತರು ಸಿಕ್ಕಿದ್ರು, ಅವರು ನನ್ನ ಕಂಡಿಡಿದ್ರು. ಅಲ್ಲಿಂದ ನಿಮ್ಮ ಪರಿಚಯ ಈಗ ಆಯಿತು. ಹೀಗೆ ಮನೆಯ ಮಗನ ರೀತಿ ಎಲ್ಲರೂ ಪ್ರೀತಿ ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಮನೆಗೆ ವಾರಕ್ಕೊಮ್ಮೆ ಹಣ್ಣು ತರುವಂಥದ್ದು, ಡ್ರೈ ಫ್ರೂಟ್ಸ್ ತರುವಂಥದ್ದು ಮಕ್ಕಳಿಗೆ ನಾವು ತಿನ್ನಲಿಕ್ಕೆ. ಅಯೋಧ್ಯೆದು ರಾಮಲಲ್ಲ ಆದಮೇಲೆ ಈಗ ಸರಿಸುಮಾರು ಇನ್ನೇನು 1 ವರ್ಷ ಆಯ್ತಾ ಬರ್ತಾ ಇದೆ. ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ತಂದೆಲ್ಲ ಎಲ್ಲ ಜನನೇ ತಂದು ಕೊಡ್ತಾ ಇದ್ದಾರೆ.
ಅಷ್ಟು ಮಟ್ಟಿಗೆ ಪ್ರೀತಿಯಿಂದ ನಮ್ಮನ್ನು ಅಂತಾರೆ ಒಂದು ಕಲಾವಿದನ್ನು ಗೌರವಿಸ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ಇದು ಬರೀ ನನಗೆ ಮಾತ್ರ ಅಲ್ಲ, ಇಡೀ ನಮ್ಮ ಶಿಲ್ಪ ಕಲಾವಿದರು ಇರ್ಬೋದು, ಎಲ್ಲ ಕಲಾವಿದರಿಗೆ ಒಂದು ಗೌರವ ತಂದು ಕೊಡ್ತಾ ಇದೆ. ಎಲ್ಲರೂ ಈ ಮಟ್ಟಕ್ಕೆ ಹೋಗ್ಬೋದು ಅನ್ನೋವಂಥ ನಂಬಿಕೆಯನ್ನು ಇದು ಕೊಡ್ತಾ ಇದೆ. ಇದು ಹೋಲ್ ನಮ್ಮ ಸ್ಕಲ್ಪ್ಚರ್ ಫೆಟರ್ನಿಟಿಗೆ ಒಂದು ಒಂದು ಸಂತೋಷದ ಸಮಯ ಅಂತ ಹೇಳ್ಬೋದು. ಸರ್, ಇವಾಗ ವಿದೇಶಗಳಲ್ಲೆಲ್ಲ ಓಡಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಿ. ಮೊನ್ನೆ ನಿಮಗೆ ವಿದೇಶಕ್ಕೆ ಹೋಗ್ಬೇಕಾದ್ರೆ ಒಂದು ಅಡೆತಡೆ ಉಂಟಾಗುತ್ತೆ. ಇಲ್ಲ, ನಾನು ವಿದೇಶದಲ್ಲಿ ಇರ್ತೀನಿ, ಹಾಂ. ನೆದರ್ಲ್ಯಾಂಡಲ್ಲಿ ಇರ್ತೀನಿ. ಅದು ಒಂದು ಕಾರ್ಯದ ಕೆಲಸದ ಮೇಲೆ ನೆದರ್ಲ್ಯಾಂಡಲ್ಲಿ ಇದ್ದಾಗ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಅನೌನ್ಸ್ ಆಗುತ್ತೆ. ಅದು ಆಗಲೇ ಹೇಳಿದೆ, ನಾನು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ಬೇಕು ಅಂತ, ದೊಡ್ಡ ಧನ್ಯವಾದ ಅಂತ ಹೇಳಿದ್ದೀನಿ. ಏಕೆಂದರೆ ಕೆಲವೊಮ್ಮೆ ಇಷ್ಟೊಂದೆಲ್ಲ ಕೆಲಸ ಮಾಡಿ ನಾವು ಅಪ್ಲಿಕೇಶನ್ ಹಾಕಿ ಪ್ರಶಸ್ತಿ ತೊಗೊಬೇಕಾ ಅಂತ ಮನಸ್ಸಿನಲ್ಲಿರೋ ಸಮಯದಲ್ಲಿ ಏನನ್ನೂ ಹಾಕದೇನೆ ಗುರುತಿಸಿ ಒಬ್ಬ ಕಲಾವಿದನಿಗೆ ಈ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ತಂಡದವರು, ಸಚಿವರು ಕೊಟ್ಟಿರೋದು ಭಾಳ ಸ್ಫೂರ್ತಿದಾಯಕ. ಇದು ಕೆಲವೊಮ್ಮೆ ಏನಾಗುತ್ತೆ, ಅದು ಸರಿ ಒಂದು ದೊಡ್ಡ ಕೆಲಸ ಆಗಿದೆ, ಬಟ್ ಒಂದು ರೆಕಗ್ನಿಷನ್ನು ಸರ್ಕಾರದ ಕಡೆಯಿಂದ ಒಂದು ಪ್ರಶಂಸೆ ಸಿಕ್ಕಿದಾಗ ಇನ್ನು ನಮ್ಮ ಮೊರಲ್ ಅಂದರೆ ನಮ್ಮಲ್ಲಿ ಮನಸ್ಸಿಗೆ ಇನ್ನೂ ಒಂದು ಸ್ಫೂರ್ತಿ ಸಿಗುತ್ತೆ, ಶಕ್ತಿ ಸಿಗುತ್ತೆ. ನೆದರ್ಲ್ಯಾಂಡಲ್ಲಿ ಎಲ್ಲ ಕೆಲಸಗಳನ್ನ ಬದಿಗೊಟ್ಟು ನಂದು ತುಂಬ ಕಮ್ಮಿ ಅಂದರೆ ಒಂದು ಅಲ್ಲಿ ಪ್ರೋಗ್ರಾಮ್ ಪೂರ್ತಿ ತಯಾರಾಗಿತ್ತು, ಅರ್ಧಕ್ಕೆ ಬಿಟ್ಟು ಅದನ್ನು ಈ ಒಂದು ಕಾರ್ಯಕ್ರಮನ ಅಟೆಂಡ್ ಮಾಡ್ತೀನಿ ಅಷ್ಟೇ. ನಿಮ್ಮ ಕೆಲಸಗಳು ಇದೇ ರೀತಿ ಮುಂದುವರಿತಾ ಇರಲಿ, ದೇವರು ನಿಮ್ಗಿನ್ನೂ ಹೆಚ್ಚಿನ ಕೆಲಸಗಳನ್ನು ಕೊಡಲಿ, ಅದರಿಂದ ನಿಮ್ಮ ಹೆಸರು ಇನ್ನೂ ಬೆಳೀತಾ ಹೋಗಲಿ ಅಂತ ಹೇಳ್ಬಿಟ್ಟು ನಮ್ಮ ಪ್ರಜಾಶಕ್ತಿ ಟಿವಿ ಕಡೆಯಿಂದನೂ ಕೂಡ ಕೇಳ್ಕೊಳ್ತೀವಿ. ತುಂಬ ಧನ್ಯವಾದಗಳು ಸರ್. ನಮಗೆ ಧನ್ಯವಾದಗಳು. ಇದೇ ರೀತಿ ಅವಕಾಶ ಎಲ್ಲರಿಗೂ ಸಿಗಲಿ, ಮಕ್ಕಳುಗಳಿಗೆ, ಇನ್ನು ಬೇರೆ ಕಲಾವಿದರಿಗೂ ಇದೇ ರೀತಿ ಅವಕಾಶ ಸಿಗಲಿ. ಸಿಕ್ಕ ಅವಕಾಶಗಳನ್ನ ನಿಭಾಯಿಸೋಂಥ ಶಕ್ತಿನ ನಮ್ಮ ಕಲಾವಿದರು ಬೆಳೆಸ್ಕೊಳ್ಳಿ. ಯಾವುದೇ ಕೆಲಸವನ್ನು ಪ್ರೀತಿಯಿಂದ ಮಾಡಿದ್ರೆ ಭಗವಂತ ಯಾವುದೋ ರೀತಿಯಲ್ಲಿ ನಮ್ಗೆ ಅವಕಾಶಗಳನ್ನ ಕೊಡ್ತಾನೆ. ನಂಬಿಕೆಯನ್ನು ಇಟ್ಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಎಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಏನಂತೀವಿ ನಾವು ಈ ರೀತಿ ಅವಕಾಶಗಳು ಸಿಗುತ್ತೆ. ಸರ್, ಇವಾಗ ಎಷ್ಟೋ ಯುವ ಜನರು ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ. ಆ ಗುರಿಯಲ್ಲಿ ಮೊದಲನೇ ಹೆಜ್ಜೆನೇ ಇಡುವುದೇ ಅಂತ ಹೇಳ್ಬಿಟ್ಟು ಆ ಗುರಿಯನ್ನು ಬಿಟ್ಟು ಬೇರೆ ಕಡೆ ಹೋಗುವಂಥ ಕೆಲಸ ಮಾಡ್ತಾರೆ. ನಿಮ್ಮ ವಿಚಾರದಲ್ಲಿ ತಗೊಂಡ್ರೆ ನೀವು ಹೆಸರು ಬೇಕು ನನಗೆ ಅಂತೇಳಿ ಕೆಲಸ ಸ್ಟಾರ್ಟ್ ಮಾಡಿದ್ದಲ್ಲ, ನಿಮ್ಮ ಕಾಯಕ ಇದು ಮಾಡ್ತಾ ಇದ್ದೀನಿ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮಾಡಿದ್ದು. ನಿಮಗೆ ಯಶಸ್ಸು ಹುಡಿಕೊಂಡು ಬಂತ, ನೀವು ಕಷ್ಟಪಟ್ಟಿದ್ದರಿಂದ ಬಂತು. ಈ ಥರ ಒಂದೇ ಮೆಟ್ಟಿಲಲ್ಲಿ ಹಿಂದೆ ಹೋಗುವಂಥವ್ರಿಗೆ ಏನು ಹೇಳ್ತೀರಾ ಸರ್? ಈಗ ಇಲ್ಲಿ ಮಾತಾಡ್ತಾ ಇದ್ದೆ, ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಬರ್ತೀನಿ ಅಂತ ಹೇಳ್ತಿರ್ತಾರೆ. 1,000 ಮೆಟ್ಲಿದೆ, ಒಂದೇ ಸಲ 1,000 ಮೆಟ್ಲು ನೆಗೆಯೋಕ್ಕಾಗಲ್ಲ ನಾವು. ಇಲ್ಲ, ದಿನನಿತ್ಯ ಒಂದೊಂದೇ ಮೆಟ್ಟಲನ್ನ ಹತ್ತಿ ಮೇಲೆ ಹೋಗ್ಬೇಕಾಗತ್ತೆ. ನನ್ನ ವಿಷಯದಲ್ಲಿ ನಾನು ಈ ಕೆಲಸವನ್ನು ಆಯ್ಕೆ ಮಾಡಿದ್ದು ಇದು ಕೊನೆ ಆಯ್ಕೆ ಅಲ್ಲ, ಇದರಿಂದ ಬೇರೆ ಆಯ್ಕೆಗಳು ಇತ್ತು. ನಾನು ಮಾಸ್ಟರ್ ಡಿಗ್ರಿ ಮಾಡಿ ಬೇರೆ ಕೆಲಸಗಳು ಇತ್ತು ನನ್ನ ಕೈಯಲ್ಲಿ, ಇನ್ಯಾವುದೋ ಬೇರೆ ವೃತ್ತಿ, ಬಿಸ್ನೆಸ್ ಮಾಡೋ ವೃತ್ತಿನೂ ಇತ್ತು, ಇದು ಇತ್ತು. ನಾನು ಇದನ್ನು ಇದೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡು, ಯಾಕಂದರೆ ನನ್ನ ಮನಸ್ಸಿಗೆ ಇದೇ ಸಂತೋಷ ಕೊಡ್ತಿದ್ದು. ಬಂದ ಕೂಡಲೇ ಏನು ನೀವು ಅಂದಂಗೆ ಏನು ಯಶಸ್ಸು ಅಂತೇನಲ್ಲ, ಆದರೆ ನಾನು ಖುಷಿಯಾಗಿ ಕೆಲಸ ಮಾಡ್ತಿದ್ದೆ, ಪ್ರತಿನಿತ್ಯ ಶ್ರದ್ಧೆಯಿಂದ ಮಾಡ್ತಾಯಿದ್ದೆ, ಈಗಲೂ ಮಾಡ್ತಾಯಿದ್ದೀನಿ, ವಿದ್ಯಾರ್ಥಿಯಾಗಿ ಉಳ್ಕೊಂಡಿದ್ದೀನಿ ಈಗಲೂ. ಆಗ ಏನಾಗುತ್ತೆ, ಈ ಒಂದು ಅವಕಾಶ, ಈಗ ನೋಡಿ, ಸಣ್ಣ ಕೆಲಸ ನಿಮಗೆ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ದೊಡ್ಡ ಕೆಲಸ ಮಾಡ್ತೀರಾ ಅನ್ನೋದು ಸುಳ್ಳು. ಆಗ ಸಣ್ಣ ಕೆಲಸ ಸಿಗ್ತಾಯಿದೆ ನನಗೆ, ಅದನ್ನೇ ಸರಿಯಾಗಿ ಮಾಡೋಕ್ಕೆ ಬರಲ್ಲ ಅಂದರೆ ನೀವು ದೊಡ್ಡ ಕೆಲಸ ಸಿಕ್ಕರೆ ಮಾಡೋಕ್ಕಾಗತ್ತಾ? ಸೊ ಕೆಲವೊಮ್ಮೆ ಮೊದಲನೇ ಬಾರಿ ಬರೀ ಸಣ್ಣ ವಿಗ್ರಹಗಳೇ ಸಿಗ್ತಾಯಿತ್ತು, ಏನಪ್ಪ ಇದು ಬರೀ ಇಂಥದ್ದೇ ಸಿಗ್ತಾ ಇದೆಯಲ್ಲ. ಆಗ ಮನಸ್ಸಿಗೆ ಇನ್ನೊಂದು ಯೋಚನೆ, ಇದನ್ನೇ ನೀಟಿಗೆ ಮಾಡಬೇಕು ಮೊದಲು, ಅಂದರೆ ಇದನ್ನೇ ಮಾಡೋಕ್ಕಾಗದೇ ದೊಡ್ಡದೆಲ್ಲ ಮಾಡೋಕ್ಕಾಗತ್ತೆ. ಯಾವುದೋ ಕೆಲಸ ಸಣ್ಣದು ಇರೋದಿಲ್ಲ ಅನ್ನೋ ಒಂದು ವಿಷಯ ನಾನು ಮೊದಲೇ ಜಲ್ದಿ ಸ್ವಲ್ಪ ತಿಳ್ಕೊಂಡೆ, ಶ್ರದ್ಧೆಯಿಂದ ಮಾಡ್ತಾ ಬರ್ತಾಯಿದ್ದೆ. ಅವಕಾಶಗಳು ಹಂಗೆ ಸಿಗ್ತಾ ಹೋಯಿತು. ಸಿಕ್ಕ ಅವಕಾಶದಲ್ಲಿ ಮಾಡಿಸಿದವ್ರಿಗೆ ಮತ್ತು ಸಮಾಜಕ್ಕೆ ಯಾವಾಗ ಅದು ಇಷ್ಟ ಆಗುತ್ತೆ, ನೀವು ಬೇಡದಿರೋಂಥ ಎಲ್ಲ ಪ್ರೀತಿಯನ್ನು ಸಮಾಜ ಕೊಡೋಕ್ಕೆ ಶುರು ಆಗುತ್ತೆ. ಒಂದು ರಬ್ಬರ್ ಬಾಲ್ ರೀತಿ ಅಂತ ಜೀವನ, ನೀವು ಪ್ರೀತಿ, ಶ್ರದ್ಧೆ ಅದನ್ನ ಎಸಿತ್ರ ಅದೆಲ್ಲ ವಾಪಸ್ ಬರುತ್ತೆ. ಸೊ ಅಷ್ಟೇ ಆಗಿದ್ದು. ಎಲ್ಲ ಸಾಧಕರು ಹಿಂದೆನೂ ಒಂದು ಶ್ರಮದ ಕಥೆ ಇರುತ್ತೆ. ಅದೇ ರೀತಿ ನನ್ನ ಕಥೆ, ನನ್ನ ಜೀವನದಲ್ಲೂ ಹಾಗೆ. ಕೆಲವೊಮ್ಮೆ 2,000 ರೂಪಾಯಿ ನನಗೆ ಆಲ್ ಬಿಲ್ ಕಟ್ಟಕ್ಕೆ ಇಲ್ದಿರೋ ಸಮಯನೂ ನೋಡಿದ್ದೀನಿ ನಾನು. ಆದರೆ ಯಾವತ್ತೂ ಕೆಲಸದ ಬಗ್ಗೆ ಬೇಜಾರಾಗಲಿಲ್ಲ ನನಗೆ. ಕೆಲಸ ಏನೋ ಮಾಡಿಬಿಟ್ಟಿದ್ದೀನಿ ಅಂತ ಈಗಲೂ ಅನ್ನಿಸ್ತಾ ಇಲ್ಲ, ಇನ್ನೂ ಮಾಡೋಷ್ಟು ಭಾಳಷ್ಟಿದೆ ಅಂತ ಅನಿಸುತ್ತೆ ಯಾವಾಗಲೂ. ಈ ಮನಸ್ಥಿತಿ ಇದ್ದಾಗ ನಿಮಗೆ ಕೆಲಸ ಯಾವತ್ತೂ ಬೇಜಾರಾಗಲ್ಲ, ಖುಷಿಯಾಗಿ ಮಾಡ್ತೀರಾ. ಈಗ ನೀವು ಮಾಡೋ ಆ್ಯಂಕರಿಂಗ್ ನಿಮ್ಗೆ ಖುಷಿ ಇದ್ದರೆ ನೀವು ನಗ್ನಗ್ತಾ ಮಾಡ್ತೀರಾ, ಮಾಡಬೇಕಲ್ಲ ಅಂತ ಮಾಡಿದ್ರೆ ನೀವು ಮುಖ ಬೇಜಾರು ಮಾಡ್ಕೊಂಡು ನಮ್ಮ ಹತ್ರ ಬರ್ತೀರಾ. ಸೊ ಅದೇ ರೀತಿ ಖುಷಿಯಾಗಿ ಮಾಡ್ತಾಯಿದ್ದೀವಿ. ಕೆಲವೊಮ್ಮೆ ಇನ್ನೊಂದು ದೊಡ್ಡ ವಿಷಯ ಅಂದರೆ ನಮ್ಮ ಖರ್ಚು ಮತ್ತು ಆದಾಯದ ಮೇಲೆ. ನಮ್ಗೆ ಎಷ್ಟು ಆದಾಯ ಬರುತ್ತೆ ಅದು ಖರ್ಚು ಮಾಡೋ ಒಂದು ಬ್ಯಾಲೆನ್ಸ್ ಇದೆಯಲ್ಲ ಲೈಫಲ್ಲಿ, ಅದು ತುಂಬ ಇಂಪಾರ್ಟೆಂಟ್. ಅದೊಂದನ್ನು ನಾವು ತಿಳ್ಕೊಂಡ್ರೆ ಭಾಳಷ್ಟು ವಿಷಯಕ್ಕೆ
ಉತ್ತರ ಸಿಗುತ್ತೆ ಅಂತ ಅನಿಸುತ್ತೆ ನನಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಪ್ರಭು ಶ್ರೀರಾಮ ಶಿಲ್ಪಿ ಅರುಣ್ ಯೋಗಿರಾಜ್ರವರು ಹೇಳ್ತಾ ಇರುವಂಥ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.